ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ಇಲ್ಲಿ ಇರೋಕೆ ಲಾಯಕ್ಕಿಲ್ಲ. ವಿನಯ್ ಗೌಡ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ನೀವು ಜಡ್ಜ್ ಆಗಲು ಲಾಯಕ್ಕೆ ಇಲ್ಲ ಎಂದು ವಿನಯ್ ಗೌಡರನ್ನು ಎದುರಾಕಿಕೊಂಡ ಯುವತಿ. ಇನ್ನು ಬಿಗ್ ಬಾಸ್ ಅಂತೂ ಇವತ್ತಿನ ಪ್ರೋಮೋ ಆದ್ರೆ ಸಖತ್ತಾಗಿರೋ ಪ್ರೋಮೋ ಆದ್ರೆ ಬಿಟ್ಟಿದೆ. ಆ ಪ್ರೋಮೋ ನೋಡಿದಂತ ಕೆಲ ಆಡಿಯನ್ಸ್ ಮತ್ತು ಜನಗಳು ಬಂದ್ಬಿಟ್ಟು ಈ ರೀತಿ ಆದ್ರೆ ಹೇಳ್ತಾ ಇದ್ದಾರೆ, ಬಿಗ್ ಬಾಸ್ ಅನ್ನೋದು ಒಳ್ಳೆಯ ಶೋ ಮತ್ತು ಒಳ್ಳೆಯ ವೇದಿಕೆ, ಇಂಥವರಿಗೆ ಅವಕಾಶ ನೀಡಲೇಬೇಡಿ. ಇನ್ನೂ ಸ್ವಲ್ಪ ಜನ ಈ ರೀತಿ ಕೂಡ ಹೇಳ್ತಾ ಇದ್ದಾರೆ. ಅಂತ ಸ್ಪರ್ಧಿಗಳನ್ನ ನಾವು ಬಿಗ್ ಬಾಸ್ ನಲ್ಲಿ ನೋಡೋಕೆ ಇಷ್ಟಪಡೋದಿಲ್ಲ ಮತ್ತು ಇಂಥ ಇನ್ಸ್ಟಾಗ್ರಾಮ್ನ ಚಪ್ರಿ ರೀಲ್ಸ್ ಮಾಡುವವರನ್ನ ನಾವು ಬಿಗ್ ಬಾಸ್ ನಲ್ಲಿ ನೋಡೋಕೆ ಇಷ್ಟನೇ ಪಡೋದಿಲ್ಲ ಅಂತಾದ್ರೆ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇದೀಗ ಬಂದ್ಬಿಟ್ಟು ವಿನಯ್ ಗೌಡ ಅವರಿಗೆ ಸ್ಪರ್ಧಿಗಳು ತರಾಟೆಗಾದ್ರೆ ತೆಗೆದುಕೊಂಡಿದ್ದಾರೆ ಮತ್ತು ಒಬ್ಬ ಯುವತಿ ಬಂದ್ಬಿಟ್ಟು ವಿನಯ್ ಗೌಡ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದ್ದಾಳೆ ಅಂತ ಹೇಳ್ಬೋದು ಮತ್ತು ನಿಮಗೆ ಲಾಯಕ್ಕೆ ಇಲ್ಲ ಜಡ್ಜ್ ಆಗಲು ಎಂದು ಬೆಂಕಿ ಹಚ್ಚಿದ್ದಾಳೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಆಗಿದ್ದೇನಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 13ರ ಆರಂಭಕ್ಕೆ ಕ್ಷಣಗಣನೆ ಆದರೆ ಶುರುವಾಗಿದೆ. ಈ ಬಾರಿ ಸಾಮಾನ್ಯ ಜನರಿಗೂ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸಿರುವ ಅವಕಾಶ ಆದರೆ ಕಲ್ಪಿಸಿದ್ದು, ಸಾಮಾನ್ಯ ಜನರ ಆಯ್ಕೆ ಪ್ರಕ್ರಿಯೆಗಾಗಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಂದು ಹೆಸರಿಡಲಾಗಿದೆ. ಹೌದು ಸ್ನೇಹಿತರೆ, ಈ ಅಗ್ನಿ ಪರೀಕ್ಷೆಯಲ್ಲಿ ಯಾರಿಗೆ ಬಿಗ್ ಬಾಸ್ ಮನೆಗೆ ಹೋಗುವ ಅವಕಾಶ ಸಿಗಲಿದೆ ಎಂಬ ಕುತೂಹಲ ಕೂಡ ಹೆಚ್ಚಾಗಿದೆ. ಇನ್ನೊಂದು ಏನಂತಂದ್ರೆ ಇದರ ನಡುವೆ ಕಲರ್ಸ್ ಕನ್ನಡ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪ್ರೋಮೋ ಕೂಡ ಹಂಚಿಕೊಂಡಿದೆ ಅಂತ ಹೇಳ್ಬೋದು. ಕಲರ್ಸ್ ಕನ್ನಡ, ಹೌದು ಸ್ನೇಹಿತರೆ, ಆ ಪ್ರೋಮೋದಲ್ಲಿ ಬಂದ್ಬಿಟ್ಟು 60 ಸ್ಪರ್ಧಿಗಳು ವೇದಿಕೆಗೆ ಆಗಮಿಸಿ ಅಗ್ನಿ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದರು. ಸಾಮಾನ್ಯ ಜನರ ಸಾಮರ್ಥ್ಯ ಪರೀಕ್ಷಿಸಲು ಖ್ಯಾತ ನಟಿ ಶ್ರುತಿ ಮತ್ತು ವಿನಯ್ ಗೌಡ, ಚಂದನ್ ಶೆಟ್ಟಿ ಹಾಗೂ ಸಂಗೀತ ಶೃಂಗೇರಿ ಅಗ್ನಿ ಪರೀಕ್ಷೆಯ ತೀರ್ಪುಗಾರರಾದರೆ ಆಗಿದ್ದಾರೆ. ಇನ್ನು ಮೊದಲನೇ ಪ್ರೋಮೋದಲ್ಲಿ ಮುಖಕ್ಕೆ ಸಗಣಿ ಸವರಿಕೊಳ್ಳುವುದು, ತಲೆಯ ಕೂದಲು ಬೋಳಿಸಿಕೊಳ್ಳುವುದು ಮತ್ತು ಗಿನ್ನಿಸ್ ಪ್ರಮಾಣ ಪತ್ರವನ್ನೇ ಹರಿದು ಹಾಕುವಂತ ಹಲವು ಸವಾಲುಗಳನ್ನು ತೀರ್ಪುಗಾರರಾದರೆ ನೀಡಿದ್ದರು. ಆದರೆ ಇದೀಗ ಬಿಡುಗಡೆಯಾಗಿರುವ ಮತ್ತೊಂದು ಪ್ರೋಮೋದಲ್ಲಿ ಯುವತಿಯರು ತೀರ್ಪುಗಾರರಿಗೆ ಸವಾಲು ಹಾಕಿದ್ದಾರೆ. ಹೌದು ಸ್ನೇಹಿತರೆ, ಇದೀಗ ಬಂದ್ಬಿಟ್ಟು ವಿನಯ್ ಗೌಡ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾಳೆ ಒಬ್ಬ ಮಹಿಳೆ. ಇನ್ನು ವಿನಯ್ ಗೌಡ ಅವರ ಫೋಟೋಗೆ ಬೆಂಕಿ ಹಚ್ಚಿದ ಯುವತಿ, ನೀವು ಬಿಗ್ ಬಾಸ್ ನಲ್ಲಿ ಈ ಜಡ್ಜ್ ಆಗಲು ಯೋಗ್ಯತೆನೇ ಇಲ್ಲ ಎಂದು ವಿನಯ್ ಗೌಡ ಅವರಿಗೆ ತರಾಟೆಗಾದ್ರೆ ತೆಗೆದುಕೊಂಡಿದ್ದಾಳೆ ಅಂತ ಹೇಳ್ಬೋದು ಸ್ವಲ್ಪ ಹೊತ್ತು. ಹೌದು ಸ್ನೇಹಿತರೆ, ಆ ನಂತರ ಸಂಗೀತ ಶೃಂಗೇರಿ ಕೂಡ ಸ್ವಲ್ಪ ಗರಂ ಆದ ರೀತಿ ಆದ್ರೆ ಕಂಡು ಬಂತು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಬಿಗ್ ಬಾಸ್ ಆಡಿಷನ್ ಅಂತೂ ಸಖತ್ತಾಗಿ ಹೋಗ್ತಾ ಇದೆ ಮತ್ತು ಇದೀಗ ಬಂದ್ಬಿಟ್ಟು ಅಗ್ನಿ ಪರೀಕ್ಷೆ ಎಪಿಸೋಡ್ಗಳು ಕೂಡ ಅದೇ ತರ ಆದ್ರೆ ನಡೀತಾ ಇವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಗ್ನಿ ಪರೀಕ್ಷೆ ಎಪಿಸೋಡ್ಗಳು ಕೂಡ ಸ್ಟಾರ್ಟ್ ಆಗಲಿವೆ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ.